ಎಲ್ಲರಿಗೂ ಕೂಡ ಸ್ವಾಗತವನ್ನ ಕೋರ್ತೇನೆ. ಭಜನೆಯನ್ನ ಕೇಳಿದ್ರಿ ನಿಮ್ಗೆ. ನನ್ ತುಂಬಾ ಇಷ್ಟವಾದಂತಹ ಭಜನೆ ಇದು. ತುಂಬಾ ಖುಷಿ ಆಗತ್ತೆ. ಒಂದೊಂದು ಸಾಲು ಕೂಡ ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ಹೇಳಿದ್ರೆ ನಾವು ಮಾತಿನಲ್ಲಿ ಏನ್ ವರ್ಣಿಸಕ್ಕಾಗಲ್ಲ. ಅದೆಲ್ಲವೂ ಕೂಡ ಈ ಹಾಡಿನಲ್ಲಿ ಅಡಕವಾಗಿರುವಂತದ್ದು. ಅಷ್ಟು ತುಂಬಾ ಮನಸ್ಸಿಗೆ ಹತ್ತಿರವಾಗಿರುವಂತದ್ದಾಗಿದೆ ಹಾಡಾಗಿದೆ ಇದು. ಒಂದೊಂದು ಪದ ಒಂದೊಂದು ಸಾಲು ಕೂಡ ಅಷ್ಟೊಂದು ಅರಿವನ್ನ ನಮ್ಗೆ ಉಂಟು ಮಾಡಿಸ್ತಾ ಇರುತ್ತೆ ಇದು. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ದೇವ ಮಂತ್ರಾಲಯ. ನೋಡಿ, ಎಲ್ಲಿ ಭಕ್ತರು ಇರ್ತಾರೋ ಅದನ್ನೇ ನಾವು ಮಂತ್ರಾಲಯ ಅಂತೇಳಿ ನಾವು ಹೇಳ್ಬಹುದು. ಪೂಜೆ ನೆಡುವ ಮನೆಗಳೇ ಎಂದು ಪರಮ ಪಾವನ. ಪೂಜೆ ಮಾಡ್ತಾ ಇರುವಂತ ಮನಸ್ಸುಗಳೇ ಮನಗಳು. ತೋರಿಕೆಗೆ ನಾವು ಪೂಜೆ ಮಾಡೋದಂತದ್ದಲ್ಲ, ಆ ಪರಮಾತ್ಮನನ್ನ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇರುವಂತ ಮನಸ್ಸುಗಳೇ ಪರಮ ಪಾವನ ಆಗಿರುತ್ತೆ. ಧ್ಯಾನಗೈವ ಮನಗಳೇ ನಿನ್ನ ಬೃಂದಾವನ. ಕೃಷ್ಣನಿಗೆ ಪರಮ ತುಂಬಾ ಇಷ್ಟವಾದಂತ ಪ್ಲೇಸ್ ಯಾವುದು ಅಂತ ಹೇಳಿದ್ರೆ ಬೃಂದಾವನ ಅಂತ ಹೇಳಿ ಅಲ್ವಾ. ಧ್ಯಾನಗೈವ ಮನಗಳನ್ನ ಆ ಬೃಂದಾವನಕ್ಕೆ ನಾವು ಹೋಲಿಸಬಹುದು. ಅಂದ್ರೆ ಆ ಕೃಷ್ಣ ಮನಸ್ಸೆಂಬ ಬೃಂದಾವನದಲ್ಲಿ ಬಂದು ನೆಲೆಸಿರ್ತಾನೆ. ನಿನ್ನ ಹರಿತ ಹೃದಯವೇ ದೇವನಿರುವ ಮಂದಿರ. ನೋಡಿ, ನಾವು ಆ ಪರಮಾತ್ಮನನ್ನ ಹುಡುಕ್ತಾ ಇದೀವಿ. ನಾವು ಎಲ್ಲೆಲ್ಲಿ ಹುಡುಕ್ತಾ ಇದೀವಿ? ದೇವಲಗಳಲ್ಲಿ, ಮಂದಿರಗಳಲ್ಲಿ, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಮಾತ್ರ ಹುಡುಕ್ತಾ ಇದೀವಿ ನಾವು. ಅಲ್ಲಿ ಮಾತ್ರ ದೇವ್ನಿದಾನೆ, ಅಲ್ಲಿ ಮಾತ್ರ ಅವ್ನ್ ಕಾಣ್ಬಹುದು ಅಂತೇಳಿ ನಾವು ಒಂದು ಲಘುವಾದ ಸಂಕುಚಿತ ಮನೋಭಾವನೆಗಳನ್ನ ನಾವು ಇಟ್ಕೊಂಡ್ಬಿಟ್ಟಿದೀವಿ. ಯಾರು ಪರಮಾತ್ಮನ ಅರಿತಿರ್ತಲ್ಲ, ಹೃದಯ ಇರುತ್ತಲ್ಲ, ಅವನನ್ನ ಅರಿತಂತ ಹೃದಯವನ್ನೇ ನಾವು ದೇವನಿರುವ ಮಂದಿರ ಅಂತ ಹೇಳ್ಬಹುದು ನಾವು. ನಿನ್ನ ಮೆರವ ಭಾಗ್ಯವೇ ನಿತ್ಯ ಸತ್ಯ ಸುಂದರ. ಕೇಳಿ, ಫ್ರೀ ಆದಾಗ ಒಂದೊಂದು ಭಜನೆಗಳನ್ನ ಕೇಳ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ. ಅಷ್ಟೊಂದು ಅಭೂತಪೂರ್ವವಾದಂತಹ ಪದಗಳನ್ನ ಆ ಸಾಲುಗಳಲ್ಲಿ ಎದ್ದಿಟ್ಟಿರ್ತಾರೆ. ನಾವು ನಿಧಾನವಾಗಿ ನಾವು ಸಮಯ ಸಿಕ್ಕಾಗ ಎಲ್ಲವೂ ಕೂಡ ಕಣ್ಣನ್ನ ಮುಚ್ಚಿಕೊಂಡು ನಮ್ಮ ಒಳಗೆ ಏನ್ ನಡೀತಾ ಇದೆ, ಏನ್ ಅರ್ಥ ಆಗ್ತಾ ಇದೆ ಅಂತ ನಾವು ಆ ಅರಿವನ್ನ ನಾವು ನೋಡ್ಕೊಳ್ತಾ ಬಂದ್ರೆ ನಮ್ಗೆ ಎಲ್ಲವೂ ಕೂಡ ನಮ್ಗೆ ಅರಿವಿಗೆ ಬರ್ತಾ ಇರುತ್ತೆ. ಈಗ ನಾವು ಸುಂದರವಾದಂತ ಒಂದು ಧ್ಯಾನವನ್ನ ನಾವು ಮಾಡ್ತಾ ಬರೋಣ. ಹೊಸಬ್ರು ಬಂದಿದ್ದೀರಾ, ಅವರೆಲ್ಲರೂ ಕೂಡ ನೀವೇನು ತಲೆ ಕೆಡ್ಸ್ಕೋಬೇಡಿ. ರೇಖಿ ಲೆವೆಲ್ ಪ್ರತಿದಿನ ನಿಮ್ಗೆ ಉಚಿತವಾಗಿ ಧ್ಯಾನ ಹೇಳ್ಕೊಡಕ್ಕಾಗತ್ತೆ. ಮತ್ತೆ ಅದಾದ ನಂತರ ಮತ್ತೆ ನಿಮ್ಗೆ ರೇಖಿ ಲೆವೆಲ್ 1, 2 ಏಪ್ರಿಲ್ 1ರಿಂದ ನಿಮ್ಗೆ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ನಮ್ಮಲ್ಲಿ ಏನು ಅಂತ ಹೇಳಿದ್ರೆ ಫಸ್ಟ್ ಧ್ಯಾನವನ್ನ ಪ್ರಾಕ್ಟೀಸ್ ಮಾಡಿ, ಆಮೇಲೆ ಕ್ಲಾಸ್ಗಳು ಕೂಡ ನಿಮ್ಗೆ ಜೊತೆನಲ್ಲಿ ಎರಡೂ ಕೂಡ ನಿಮ್ಗೆ ಸೈಮಲ್ಟೇನಿಯಸ್ ಆಗಿ ನಡೀತಾ ಇರುತ್ತೆ. ಹಾಗಾಗಿ ಇವತ್ತು ಹೊಸಬದಾಗಿ ಉಮಾದೇವಿಯವರು ಜಾಯಿನ್ ಆಗಿದ್ದಾರೆ. ಸ್ಯಾಮ್ಸಂಗ್ ಅಂತ ಹೇಳಿ. ಉಮಾದೇವಿಯವರು ಎಲ್ಲಿಂದ ಜಾಯಿನ್ ಆಗಿದ್ದೀರಾ ನೀವು? ನಮಸ್ತೆ, ಹರೇ ರಾಮ ಹರೇ ಕೃಷ್ಣ. ಹಾಗೆ ಸ್ಯಾಮ್ಸಂಗ್ ಅಂತ ಹೇಳಿ ಒಬ್ರು ಜಾಯಿನ್ ಆಗಿದ್ದೀರಾ, ನಿಮ್ಗೂ ಕೂಡ ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ಈಗ ನಾವೊಂದು ಚಿಕ್ಕದಾದಂತ ಒಂದು ಧ್ಯಾನವನ್ನ ಮಾಡಿ ಬರೋಣ. ಧ್ಯಾನವನ್ನ ಮಾಡೋಕ್ಕಿಂತ ಮುಂಚೆ ನೀವು ಜೊತೆನಲ್ಲಿ ನೀರಿಟ್ಕೊಳ್ಳಿ, ನೀರನ್ನ ಕುಡೀರಿ. ಧ್ಯಾನ ಮುಗಿದ ಮೇಲೂ ನೀರು ಕುಡೀರಿ. ಧ್ಯಾನ ಮುಗಿಯೋಕ್ಕಿಂತ ಮುಂಚೆನೂ ಕೂಡ ನೀವು ನೀರನ್ನ ಕುಡಿಬೇಕಾಗುತ್ತೆ. ಪ್ರತಿದಿನ ನೀವು ನಿಮ್ಮ ಜೊತೆನಲ್ಲಿ ನಮಸ್ತೆ ನಮಸ್ತೆ. ಆಗ್ಲಿಲ್ಲ ಮೇಡಮ್, ಅದಕ್ಕೆ ಬರ್ಲಿಲ್ಲ. ಅದಕ್ಕೆ ನಮಸ್ತೆ ಮೇಡಮ್. ಎಲ್ಲಿಂದ ಜಾಯಿನ್ ಆಗಿದ್ದೀರಾ? ಬಳ್ಳಾರಿಯಿಂದ ಮೇಡಮ್. ಸರಿ ಜಾಯಿನ್ ಆಗಿ, ಒಳ್ಳೇದಾಗ್ಲಿ ನಿಮ್ಗೆ. ಪ್ರತಿದಿನ ನೀವು ಅಟೆಂಡ್ ಮಾಡ್ತಾ ಬಂತು ಅಂದ್ರೆ ನಿಮ್ಗೆ ವಿಷಯಗಳು ತಿಳಿತಾ ಬರುತ್ತೆ. ಆಯ್ತು ಮೇಡಮ್, ಥ್ಯಾಂಕ್ಸ್ ಮೇಡಮ್. ಧನ್ಯವಾದಗಳು. ಈಗ ನಾವು ನೀರನ್ನ ಕುಡ್ಕೊಳ್ಳಿ ನಿಮ್ಮ ಜೊತೆನಲ್ಲಿ ಇದ್ರೆ ಸ್ವಲ್ಪ ಎಲ್ಲರೂ. ನಿಧಾನವಾಗಿ ನಾವು ಕೈಗಳನ್ನ ಒಂದರ ಒಳಗಡೆ ಒಂದು ಜೋಡಿಸಿ ನಾವು ಕೋಮಲತೆಯಿಂದ ನಮ್ಮ ಕೈಗಳನ್ನ ತೊಡೆಯ ಮೇಲೆ ಇಟ್ಕೊಳ್ಳೋಣ. ನಿಧಾನವಾಗಿ ಕೋಮಲತೆಯಿಂದ ಕಣ್ಣನ್ನು ಕೂಡ ಮುಚ್ಕೊಳ್ಳೋಣ. ಮುಖದಲ್ಲಿ ಮಂದಹಾಸ ಇರಲಿ. ನಮ್ಮ ಗಮನ ಎಲ್ಲವನ್ನು ಕೂಡ ನಾವು ಉಸಿರಿನ ಕಡೆಗೆ ತಗೊಂಡು ಬಂದು ನಿಲ್ಲಿಸ್ಕೊಳ್ತಾ ಇರೋಣ.
ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನೀವು ನೆಲದ ಮೇಲಾದ್ರೂ ಕೂತ್ಕೊಂಡ್ ಮಾಡ್ಬೋದು, ಸೋಫಾ ಮೇಲಾದ್ರೂ ಕೂತ್ಕೊಂಡ್ ಮಾಡ್ಬೋದು, ಚೇರ್ ಮೇಲಾದ್ರೂ ಕೂತ್ಕೊಂಡ್ ಮಾಡ್ಬೋದು. ನಿಮ್ಗೆ ಎಲ್ಲಿ ಆರಾಮ್ ಅಂತ ಅನ್ಸುತ್ತೋ ಅಲ್ಲಿ ನೀವು ಕೂತ್ಕೊಂಡು ಧ್ಯಾನವನ್ನ ಮಾಡಬಹುದು. ಕೆಲವೊಮ್ಮೆ ಶರೀರದ ಅಸಹಾಯಕತೆಯಿಂದ ನಮ್ಗೆ ಧ್ಯಾನ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಏನೇ ಆದ್ರೂ ಕೂಡ ನಾವು ಸದಾ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗತ್ತೆ. ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆಗೆ ನಾವು ತಗೊಂಡ್ ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಉಸಿರು ಹೇಗೆ ಒಳಗಡೆ ಬರ್ತಾ ಇದೆ, ಉಸಿರು ಹೇಗೆ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳಿ ನಾವ್ ಅದನ್ನ ನೋಡ್ತಾ ಬರ್ಬೇಕು. ತಣ್ಣನೆಯ ಉಸಿರು ಒಳಗಡೆ ಬರ್ತಾ ಇದೆ, ಬೆಚ್ಚನೆ ಉಸಿರು ಹೊರಗಡೆ ಹೋಗ್ತಾ ಇದೆ. ಇದನ್ನ ನಾವು ಗಮನಿಸುತ್ತಾ ಅನುಭವಿಸ್ತಾ ಬರ್ಬೇಕು. ನಮ್ಮ ಮೂಗಿನ ತುದಿಯಲ್ಲಿ ನಾವು ನೋಡ್ತಾ ಬರ್ಬೇಕು, ನಮ್ಮ ಮೂರನೇ ಕಣ್ಣಿನಿಂದ. ಈಗ ನಾವು ನಮ್ಮ ಯಾವುದೇ ಪ್ರಯತ್ನವನ್ನ ಕೂಡ ನಾವು ಮಾಡಬಾರ್ದು. ಉಸಿರು ತನಗೆ ತಾನೇ ಒಳಗೆ ಬರ್ತಾ ಇರುತ್ತೆ, ತನಗೆ ತಾನೇ ಹೊರಗಡೆ ಹೋಗ್ತಾ ಇರುತ್ತೆ. ನಮ್ಮ ಪ್ರಯತ್ನವನ್ನ ನಾವು ಮಾಡಬಾರ್ದು. ನಿಮ್ಮ ಶರೀರವನ್ನೆಲ್ಲ ಕೂಡ ಸಡಿಲಗೊಳಿಸ್ಬಿಡಿ. ನಾನು ಕೌಂಟ್ ಕೊಡ್ತೀನಿ. 5. ಶರೀರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಸಡಿಲಗೊಳಿಸ್ಬಿಡಿ. 4. ವಿಶ್ರಾಂತಿ, ರಿಲ್ಯಾಕ್ಸ್ ಆಗಿ ಆರಾಮವಾಗಿ ಕುಳಿತುಕೊಳ್ಳಿ. 3. ನಿಮ್ಮ ಬೆನ್ನು ಮೂಳೆ ನೇರವಾಗಿರಲಿ. 2. ಸಂಪೂರ್ಣವಾಗಿ ನಿಮ್ಮ ಶರೀರವನ್ನ ನಿಯಂತ್ರಣವನ್ನ ನೀವು ಬಿಟ್ಬಿಡ್ಬೇಕು. ಫುಲ್ಲಿ ರಿಲ್ಯಾಕ್ಸ್. 1. ಇನ್ನು ಡೀಪಾಗಿ, ಇನ್ನು ಡೀಪಾಗಿ, ಇನ್ನು ಡೀಪಾಗಿ ರಿಲ್ಯಾಕ್ಸ್. ಕಂಪ್ಲೀಟ್ಲಿ ರಿಲ್ಯಾಕ್ಸ್. ಕಂಪ್ಲೀಟ್ಲಿ ರಿಲ್ಯಾಕ್ಸ್. 0. ಟೋಟಲಿ ನೀವು ರಿಲ್ಯಾಕ್ಸ್ ಆಗಿದ್ದೀರಾ. ಉಸಿರು ತನಗೆ ತಾನೇ ಬರ್ತಾ ಇದೆ, ಉಸಿರು ತನಗೆ ತಾನೇ ಹೊರಗಡೆ ಹೋಗ್ತಾ ಇದೆ. ಅದನ್ನ ನೀವು ನೋಡ್ತಾ ಬನ್ನಿ, ಗಮನಿಸ್ತಾ ಬನ್ನಿ, ಅನುಭವಿಸ್ತಾ ಬನ್ನಿ. ಹಾಗೆ ಒಳಗೆ ಬಂದಂತ ಉಸಿರು ಪ್ರಕಾಶವನ್ನ, ಪರಮಾತ್ಮನ ಚೈತನ್ಯವನ್ನ ಹೊತ್ಕೊಂಡು ಒಳಗಡೆ ಬರ್ತಾ ಇದೆ. ಉಸಿರೇ ಎಲ್ಲವೂ ಕೂಡ. ನಾವು ಭೂಮಿಗೆ ಬಂದಾಗ ನಮ್ಮ ಜೊತೆಯಲ್ಲಿ ತಂದಿರೋದು ಯಾವುದು ಅಂದ್ರೆ ಉಸಿರನ್ನ ಮಾತ್ರ ನಾವು ತಗೊಂಡು ಬಂದಿದ್ದೀವಿ. ಈ ಭೂಮಿಯಿಂದ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಈ ಉಸಿರನ್ನೇ ಬಿಟ್ಟು ನಾವು ಹೋಗುವಂತದ್ದು.
ಉಸಿರೇ ಎಲ್ಲವೂ ಕೂಡ. ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಲೆನ್ಸ್ ಇರುತ್ತಲ್ಲ, ಹಾಗೆ ನಮ್ಮ ಒಂದೊಂದು ಉಸಿರಿನಲ್ಲೂ ಕೂಡ ಈ ಉಸಿರು ಮಾತ್ರ ನಮ್ದಾಗಿರುತ್ತೆ. ಎಷ್ಟು ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಉಸಿರಿರುತ್ತೋ ಅಷ್ಟು ಉಸಿರನ್ನ ಮಾತ್ರ ನಾವು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುವಂತದ್ದು. ಒಳಗೆ ಬಂದಂತ ಈ ಉಸಿರು ಆ ಪರಮಾತ್ಮನ ಚಿನ್ನದ ಬಣ್ಣದ ಶಕ್ತಿಯನ್ನ ತಗೊಂಡ್ ಬರ್ತಾ ಇದೆ. ಶರೀರವೆಲ್ಲವೂ ಕೂಡ ಪ್ರಕಾಶಮಯವಾಗ್ತಾ ಇದೆ. ಅಣುವಿನಲ್ಲಿ, ಕಣ ಕಣಗಳಲ್ಲಿ, ಎಲ್ಲ ಚಕ್ರಗಳಲ್ಲಿ, ಎಲ್ಲ ನಮ್ಮ ನಾಡಿಗಳಲ್ಲಿ ಜಗಮಗಿಸ್ತಾ ಇರುವಂತಹ ಪ್ರಕಾಶವನ್ನ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ. ಶರೀರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದಿಂದ, ಉಸಿರಿನಿಂದ ತುಂಬಿ ಹೋಗಿದೆ. ಈ ಎಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ನಮ್ಮ ಚೈತನ್ಯ, ಪರಮಾತ್ಮನ ದಿವ್ಯ ಶಕ್ತಿ ಎಲ್ಲವನ್ನು ಕೂಡ ನೋಡ್ತಾ ಇದೆ, ಗಮನಿಸ್ತಾ ಇದೆ, ಹಾಗೆ ಅನುಭವಿಸ್ತಾ ಇದೆ. ನಾವು ದೃಷ್ಟಾಭಾವದಿಂದ, ಅಂದರೆ ಪರಮಾತ್ಮ ಹೇಳ್ತಾನೆ, ಕೃಷ್ಣ ಪರಮಾತ್ಮ ಹೇಳ್ತಾರೆ, ನಾವು ಕರ್ತೃವಾಗಿರ್ಬಾರ್ದು, ಕ್ರಿಯೆಯನ್ನ ಮಾಡಬಾರ್ದು, ಜಸ್ಟ್ ನಮ್ಮ ಶರೀರವನ್ನ ನಾವು ನೋಡ್ತಾ ಬರ್ಬೇಕು ಅಷ್ಟೇ. ಸಂಪೂರ್ಣವಾಗಿ ನೀವು ನಿಮ್ಮ ಶರೀರವನ್ನ ನೀವು ನೋಡ್ತಾ ಬರ್ರಿ. ಶರೀರವೆಲ್ಲವೂ ಕೂಡ ಪ್ರಕಾಶ, ಫಳಫಳನೆ ಹೊಳೆಯುತ್ತಿರುವಂತಹ ಪ್ರಕಾಶದಿಂದ ತುಂಬಿ ಹೋಗಿದೆ. ಪ್ರಕಾಶದಿಂದ ಜಗಮಗಿಸ್ತಾ ಇದೆ. ಶರೀರವೆಲ್ಲ ಕೂಡ ಪ್ರಕಾಶದಿಂದ, ಕಾಂತಿಯಿಂದ ಪ್ರಜ್ವಲಿಸ್ತಾ ಇದೆ. ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ. ನೀವು ನೋಡ್ತಾ ಬರ್ಬೇಕು ಅಷ್ಟೇ, ಇನ್ನೇನು ಮಾಡಬಾರ್ದು. ಹಾಗೆ ಈ ಪ್ರಕಾಶದೊಂದಿಗೆ ಬ್ರಹ್ಮಾಂಡದಿಂದ ನಮ್ಮ 4 ದಿಕ್ಕುಗಳಲ್ಲಿಯೂ ಕೂಡ ಪ್ರಕಾಶವು ತುಂಬಿ ಹೋಗಿದೆ. ಎಲ್ಲೆಲ್ಲೂ ಕೂಡ ಪರಮಾತ್ಮನ ದಿವ್ಯ ಶಕ್ತಿಯು ತಂಗಾಳಿ ಹೇಗೆ ಬೀಸುತ್ತಲ್ಲ, ಅಲೆ ಅಲೆಯಾಗಿ ಹೇಗೆ ನಿಧಾನವಾಗಿ ಬೀಸಿ ಬರುತ್ತೋ, ಹಾಗೆ ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು ಕೂಡ ನಮ್ಮ 4 ಕಡೆಗಳಲ್ಲಿಯೂ ಕೂಡ ತುಂಬಿ ಹೋಗಿದೆ. ಎಲ್ಲೆಲ್ಲೂ ಕೂಡ ದಿವ್ಯಮಯವಾದಂತಹ, ತೇಜಸ್ಸಿನಿಂದ ಕೂಡಿದಂತಹ ಪ್ರಕಾಶ.
ಹಾಗೆ ಇಡೀ ಬ್ರಹ್ಮಾಂಡದಲ್ಲಿ ಗ್ರಹಗಳು, ನಕ್ಷತ್ರಗಳು, ತಾರೆಗಳು ಎಲ್ಲವೂ ಹೇಗೆ ಮಿನುಗ್ತಾ ಇದೆ, ಹೇಗೆ ಅವು ಪ್ರಕಾಶವನ್ನ ಹೊರಗಡೆ ಚೆಲ್ತಾ ಇದೆ, ಹಾಗೆ ಹೊರಗಡೆ ಹೇಗೆ ಬ್ರಹ್ಮಾಂಡವಿದೆಯೋ ಹಾಗೆ ನಮ್ಮ ಒಳಗಡೆನೂ ಕೂಡ ಬ್ರಹ್ಮಾಂಡವಿದೆ. ನಮ್ಮ ಒಳಗಡೆನೂ ಕೂಡ ಗ್ರಹಗಳು, ನಕ್ಷತ್ರಗಳು, ತಾರೆಗಳು, ಇಡೀ ಬ್ರಹ್ಮಾಂಡವೇ ನಮ್ಮ ಒಳಗಡೆ ಇದೆ. ಹಾಗೆಯೇ ಉನ್ನತವಾದಂತ ಸುತ್ತಲೂ ಕೂಡ ಚಿನ್ನದ ಬಣ್ಣದ ಪ್ರಕಾಶದ ಮಧ್ಯದಲ್ಲಿ ನೀವು ಇದ್ದೀರಾ. ಎಲ್ಲೆಲ್ಲೂ ನಾಲ್ಕು ಕಡೆಗಳಲ್ಲಿಯೂ ಕೂಡ ಪ್ರಕಾಶವೇ ಕಾಣಿಸ್ತಾ ಇದೆ. ಅದರ ಮಧ್ಯದಲ್ಲಿ ನೀವು ಕುತ್ಕೊಂಡಿದ್ದೀರಾ. ಕೆಲವರಿಗೆ ಪ್ರಕಾಶ ಕಾಣ್ತಾ ಇದೆ, ಕೆಲವರಿಗೆ ತಣ್ಣನೆಯಾದಂತ ಅನುಭವ ಆಗ್ತಾ ಇದೆ, ಕೆಲವರಿಗೆ ಶರೀರ ವೈಬ್ರೇಷನ್ ಆಗ್ತಾ ಇರುತ್ತೆ, ಕೆಲವರಿಗೆ ಮನಸ್ಸು ಶಾಂತವಾಗ್ತಾ ಇದೆ. ಸುತ್ತಲೂ ಕೂಡ ಪ್ರಕಾಶ, ಬೆಳಕು, ಅತ್ಯಂತ ಪ್ರಕಾಶಮಯವಾದಂತ ಬೆಳಕು ನಿಮ್ಮ ಸುತ್ತಲೂ ಕೂಡ ಆವರಿಸಿಕೊಂಡಿದೆ. ಈ ಪ್ರಕಾಶದಲ್ಲಿ, ಈ ಪರಮಾತ್ಮನ ದಿವ್ಯ ಚೈತನ್ಯದಲ್ಲಿ ನಿಮ್ಮನ್ನ ಹುಡುಕಿಕೊಂಡು ಮತ್ತೊಂದು ಬೆಳಕು ಎಲ್ಲಿಂದ ಬರ್ತಾ ಇದೆ ಅಂತ ನೀವು ನೋಡ್ತಾ ಬನ್ನಿ. ನಿಧಾನವಾಗಿ ಒಂದೊಂದೇ ಹೆಜ್ಜೆಯನ್ನು ಹಾಕ್ತಾ ಆ ಪ್ರಕಾಶ ನಿಮ್ಮ ಹತ್ರನೇ ಬರ್ತಾ ಇದೆ. ನೀವು ಉಚ್ಚ ಸ್ಥಿತಿಯಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ನೀವು ಕುತ್ಕೊಂಡಿದ್ದೀರಾ. ಆ ಪ್ರಕಾಶ ನಿಮ್ಮ ಹತ್ರನೇ ಬಂದಿದೆ ನೋಡಿ. ಅದನ್ನ, ಆ ಪ್ರಕಾಶ, ಆ ದಿವ್ಯ ಚೇತನ ಮತ್ಯಾರು ಅಲ್ಲ, ನಿಮ್ಮ ಕುಲದೇವತೆ. ನೀವು ಆರಾಧನೆ ಮಾಡ್ತಾ ಇರುವಂತಹ ದೇವರು.
ಅವರು ಎರಡೂ ಕೈಗಳಿಂದ ನಿಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಕೆಲವರಿಗೆ ಬರೀ ಬೆಳಕು ಮಾತ್ರ ಕಾಣ್ತಾ ಇದೆ. ಆ ಬೆಳಕು, ಆ ಕೈಗಳಿಂದ ಬರ್ತಾ ಇರುವಂತಹ ಬೆಳಕು ನಿಮ್ಮನ್ನ ಆಶೀರ್ವಾದವನ್ನ ಮಾಡ್ತಾ ಇದೆ. ಎಂತ ಸುಂದರವಾದಂತಹ ಘಟನೆ. ಆಶೀರ್ವಾದವು ಇಡೀ ಶರೀರವನ್ನೆಲ್ಲ ಕೂಡ ತುಂಬಿ ಹೋಗಿದೆ. ಆ ಒಂದು ಆಶೀರ್ವಾದದ ಬೆಳಕು ನಿಮ್ಮ ಹೃದಯವನ್ನ ತುಂಬಿದೆ. ನಿಮ್ಮ ಹಾರ್ಟ್ ಚಕ್ರದನ್ನ ನೀವು ನೋಡ್ತಾ ಬನ್ನಿ. ನಿಮ್ಮ ಹೃದಯ ಚಕ್ರವನ್ನ ನೀವು ಗಮನಿಸ್ತಾ ಬನ್ನಿ. ಹೃದಯ ಚಕ್ರದಲ್ಲಿ ಒಂದು ಸುಂದರವಾದಂತಹ ಜ್ಯೋತಿಯನ್ನ ಅವರು ಹಚ್ಚಿದ್ದಾರೆ. ಆ ಪರಮ ದಿವ್ಯ ಚೇತನವು ನಿಮ್ಮ ಹೃದಯದಲ್ಲಿರುವಂತಹ ಜ್ಯೋತಿಯನ್ನ ಬೆಳಗಿಸಿದ್ದಾರೆ. ಈ ಜ್ಯೋತಿ ಅಖಂಡವಾದಂತಹ ಜ್ಯೋತಿ. ನಿಧಾನವಾಗಿ ನಿಮ್ಮ ಹೃದಯ ಚಕ್ರದಲ್ಲಿರುವಂತಹ ಈ ಜ್ಯೋತಿಯು ತನ್ನ ಪ್ರಕಾಶವನ್ನ ಎಲ್ಲ ಕಡೆ ಹರಡ್ತಾ ಇದೆ. ಮನಸ್ಸು ಶಾಂತವಾಗಿದೆ. ಶಾಂತವಾಗಿ ಆ ಜ್ಯೋತಿ ತನ್ನ ಬೆಳಕನ್ನ ಎಲ್ಲ ಕಡೆಗೂ ಕೂಡ ಹರಡ್ತಾ ಇದೆ. ಈ ಪ್ರಕಾಶವನ್ನ ಕೆಲವರಿಗೆ ಕಣ್ಣುಗಳಿಂದ ನೋಡೋದಿಕ್ಕೆ ಆಗ್ತಾ ಇಲ್ಲ. ಅಷ್ಟು ಅದ್ಭುತವಾದಂತಹ ಬೆಳಕು, ಸುಂದರವಾದಂತಹ, ಮನೋಹರವಾದಂತಹ, ದಿವ್ಯಮಯವಾದಂತಹ ಬೆಳಕು, ಜ್ಯೋತಿ. ಈ ಎಲ್ಲ ಘಟನೆಗಳನ್ನ, ಇದೆಲ್ಲವನ್ನು ಕೂಡ ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಆ ಪರಮಾತ್ಮನ ದಿವ್ಯ ಚೈತನ್ಯ ನೋಡ್ತಾ ಇದೆ. ಹಾಗೆ ನೋಡ್ತಾ 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 ಎಲ್ಲವನ್ನು ಕೂಡ ಇದು ಅನುಭವಿಸ್ತಾ ಇದೆ. ಹಾಗೆ ನಾವು ನೋಡ್ತಾ 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 ನಿಧಾನವಾಗಿ ನಾವು ನಮ್ಮ ಸ್ವಾಭಾವಿಕ ಸ್ಥಿತಿಗೆ ನಾವು ಬರ್ತಾ ಇದ್ದೀವಿ. ನಾನು ಕೌಂಟ್ ಅನ್ನ ಕೊಡ್ತೇನೆ. 5. ಸ್ವಾಭಾವಿಕವಾಗಿ ನೀವು ನಿಧಾನವಾಗಿ ನೀವು ಸಹಜ ಸ್ಥಿತಿಗೆ ನೀವು ಬರ್ತಾ ಇದ್ದೀರಾ. 4. ನಿಮ್ಮ ಕೋಣೆಯನ್ನ ನೀವು ಗಮನಿಸ್ತಾ ಇದ್ದೀರಾ. 3. ನಿಮ್ಮ ಕೋಣೆಯ ಸುತ್ತಮುತ್ತಲಿರುವಂತಹ ಶಬ್ದಗಳನ್ನ ನೀವು ಗಮನಿಸ್ತಾ ಇದ್ದೀರಾ. 2. ಕೈಗಳನ್ನ ಅಲುಗಾಡಿಸಿ, ಕಾಲು ಬೆರಳುಗಳನ್ನ ಅಲುಗಾಡಿಸಿ ನಿಧಾನವಾಗಿ
ಒನ್. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. 0. ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡ್ ಬನ್ನಿ. ಹೇ ಪರಮಾತ್ಮ, ಶುದ್ಧ ಪವಿತ್ರ ಆತ್ಮಗಳಾದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವುದೇನೆಂದರೆ ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲು, ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಆತ್ಮಗಳ ಆಧ್ಯಾತ್ಮಿಕ ಉನ್ನತಿಯಾಗಲಿ ಹಾಗೂ ಸರ್ವಾಂಗೀಣ ಉನ್ನತಿಯಾಗಲಿ. ಹರೇ ರಾಮ ಹರೇ ಕೃಷ್ಣ. ನಿಧಾನವಾಗಿ ಕೈಗಳಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯವನ್ನ ನಿಮ್ಮ ಕಣ್ಣುಗಳಲ್ಲಿ ತುಂಬಿಸ್ಕೊಳ್ಳಿ. ಹಾಗೆ ಶರೀರದ ಎಲ್ಲ ಭಾಗಗಳಲ್ಲಿ ನೀವು ತುಂಬಿಸ್ಕೊಳ್ತಾ ಬನ್ನಿ. ನಿಧಾನವಾಗಿ ನಿಧಾನವಾಗಿ ಕಣ್ಣನ್ನ ತೆರೀರಿ. ಕೆಲವರಿಗೆ ಕಣ್ ತೆಗಿಯೋದಿಕ್ಕಾಗಲ್ಲ. ನಿಧಾನವಾಗಿ ಕಣ್ಣನ್ನ ತೆರೀತಾ ಬನ್ನಿ. ಯಾರಾದ್ರೂ ಒಬ್ರು ನಿಮ್ಮ ಅನುಭವವನ್ನ ಶೇರ್ ಮಾಡ್ತೀವಿ. ಉಮಾದೇವಿ ಅವರು ಉಮಾ ಅವರು ಹೊಸಬರು ಬಂದಿದ್ದಾರೆ. ವೀಣಾ ಪ್ರಕಾಶ್ ಅವರು ಹೊಸಬರು ಬಂದಿದ್ದಾರೆ. ಸ್ವಲ್ಪ ವೈಬ್ರೇಷನ್ ಆದಂಗ ಆಯ್ತು ಮೇಡಮ್. ಮೊದ್ಲೇ ಧ್ಯಾನದ ಅಭ್ಯಾಸ ಐತೆ ಮೇಡಮ್. ಧ್ಯಾನ ಮಾಡ್ತಿದೀವಿ ಮೇಡಮ್. ಅವಾಗ ವೈಬ್ರೇಷನ್ ಆಗ್ತೈತಿ ಮೇಡಮ್. ಬೇಡ. ಹೌದು. ಯಾರು ಹೇಳಿದ್ದು? ಉಮಾ ಅವ್ರು ಹೇಳಿದ್ದ? ಅಲ್ಲೇ ಪಿರಮಿಡಿಗೆ ಹೋಗ್ತಾ ಇದ್ದೀವಿ ಮೇಡಮ್. ಉಮಾದೇವ್ರು ಮೇಡಮ್ ಹೇಳಿದ್ದು. ಮುಂಚೆ ಅಭ್ಯಾಸ ಮಾಡ್ತಾ ಇದ್ರಾ? ಹ್ಮ್ ಮೇಡಮ್. ಸರಿ ಒಳ್ಳೇದಾಯ್ತಲ್ಲ ಹಾಗಾದ್ರೆ. ಅದೇ ಮೇಡಮ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಮೇಡಮ್. ಹರೇ ರಾಮ ಹರೇ ಕೃಷ್ಣ. ಬಡಿಗೆರೆ ಅವರು, ಸುಮಾ ಅವರು, ಸುಚಿತ್ರಾ ಅವರು. ನಂಗೂ ಚೆನ್ನಾಗ್ ಫೀಲಿಂಗ್ ಆಯ್ತು ಮೇಡಮ್. ಸೂಪರ್. ಶಾಂತ. ಹಾ, ಗೊತ್ತಾಯ್ತು ಶಾಂತಮ್ಮ ಅವರು. ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದ್ದೆ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡ್ತಾ ಇದ್ದೆ. ಚೆನ್ನಾಗಿ ಫೀಲಿಂಗ್ ಆಯ್ತು. ಒಳ್ಳೇದಾಯ್ತು. ಚೆನ್ನಾಗಾಗುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಒಳ್ಳೇದಾಗ. ಹೌದು. ಧನ್ಯವಾದಗಳು ಮೇಡಮ್. ಸುಂದರವಾದಂತ ಧ್ಯಾನ ಇವತ್ತು. ಎಲ್ಲರಿಗೂ ಕೂಡ ಹೌದು. ಒಳ್ಳೇದಾಗ್ಲಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುರ್ಭಾಗ್ ಭವೇತ್. ಎಲ್ಲರಿಗೂ ಕೂಡ ಕಲ್ಯಾಣವಾಗಲು. ಹರೇ ರಾಮ ಹರೇ ಕೃಷ್ಣ. ಇದೇ ಸ್ಥಿತಿಯಲ್ಲಿ ನೀವು ಕೃಷ್ಣ ಹರೇ ಹರೇ